ನಮಸ್ಕಾರ, ಬನ್ನಿ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಒಂದು ರೆಡಿ ರೈಸ್ ಕಲ್ಸ್ದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದು ವಾಂಗಿಬಾತ್ ಥರನೇ ಮಾಡೋದು, ಬಟ್ ನಾವು ಬದನೆಕಾಯಿ ಜೊತೆಗೆ ಬೇರೆ ತರಕಾರಿಗಳನ್ನೂ ಕೂಡ ಹಾಕಿ ಮಾಡ್ತೀವಿ. ಇದನ್ನು ನಾವು ಈ ಅಡುಗೆಯವರೆಲ್ಲ ಮಾಡ್ತಾರಲ್ಲ ಆ ರೀತಿ ಮಾಡೋ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ. ಕಮ್ಮಿ ಕ್ವಾಂಟಿಟಿಲಿ ಇವತ್ತೊಂದೇ ದಿನಕ್ಕಾಗೋಷ್ಟು ಪೌಡ್ರ್ ಮಾಡ್ಕೊಂಡು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ತರಕಾರಿ ಹೇಳ್ತೀನಿ. ಇದಕ್ಕೆ ಗೋರಿಕಾಯಿ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಎಳೆ ಗೋರಿಕಾಯಿ. ಹಾಗೆ ಅದನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ 1, ಮೆಂತ್ಯದ ಸೊಪ್ಪು, ಬದನೆಕಾಯಿ, ಬೆಂದಿರೋ ಅವರೆಕಾಳು, ಹಾಗೆ ಟೊಮೆಟೊ ಮತ್ತು ಒಣಕೊಬ್ಬರಿ 1 ಬಟ್ಲು. ಇದಿಷ್ಟು ನಾನು ಬೇಯೋದಕ್ಕೆ ಇದಕ್ಕೆ ಇಟ್ಕೊಂಡಿದ್ದೀನಿ. ಒಣಕೊಬ್ಬರಿ ಪೌಡ್ರಿಗೆ. ಈಗ ಉದ್ದಿನಬೇಳೆ 1 ಟೇಬಲ್ ಸ್ಪೂನು, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಮೆಂತ್ಯ ಅರ್ಧ ಸ್ಪೂನು, ಹಾಗೆ ಅರಿಶಿನ 1 ಟೀ ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆನೂ ಅಷ್ಟೇ 1 ಟೇಬಲ್ ಸ್ಪೂನಷ್ಟು ತೊಗೊಳ್ಳಿ. ಕೊತ್ತಂಬರಿ ಬೀಜ ಮಾತ್ರ ಜಾಸ್ತಿ ತೊಗೊಳ್ಳಿ, ಒಂದು 3 ಟೇಬಲ್ ಸ್ಪೂನ್ಸಷ್ಟು ತೊಗೊಳ್ಳಿ. ಹಾಗೆ ಗಸಗಸೆ 1 ಟೇಬಲ್ ಸ್ಪೂನು, ಮೆಣಸು 1 ಟೀ ಸ್ಪೂನು. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಅಷ್ಟೇ ಸಾಕಾಗತ್ತೆ. ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ನಾನು ಇಲ್ಲೊಂದು 4 ಕಡ್ಡಿಯಷ್ಟು ಇಟ್ಕೊಂಡಿದ್ದೀನಿ. 2 ಕಡ್ಡಿಯಷ್ಟು ಪೌಡ್ರಿಗೆ, 2 ಕಡ್ಡಿಯಷ್ಟು ನಾವು ಒಗ್ಗರಣೆಗೆ. ಇದು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋದನ್ನು 2 ಮೆಣಸಿನ್ಕಾಯಿ ಒಗ್ಗರಣೆಗೆ, ಹಾಗೆ 20 ಒಣಮೆಣಸಿನ್ಕಾಯಿ ನಾವು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಮತ್ತು ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ, ಅದು 1 ನೆಲ್ಲಿಕಾಯಿ ಗಾತ್ರದಷ್ಟು ಇಟ್ಕೊಂಡು ರಸ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಬೆಲ್ಲ 1-2 ಸ್ಪೂನು, ಹಾಗೆ ಚಕ್ಕೆ 1-2 ಇಂಚು, ಲವಂಗ 4, ಏಲಕ್ಕಿ 3, ಮತ್ತು ಒಣಕೊಬ್ಬರಿನೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಅದು ಕೂಡ ನಾವು ಹುರಿದು ಪುಡಿ ಮಾಡ್ಕೊಳ್ಳೋದಕ್ಕೆ. ನಾವು ಇದು ಲಾರ್ಜ್ ಕ್ವಾಂಟಿಟಿಲಿ ಆಲ್ರೆಡಿ ಮಾಡಿ ಹಾಕಿದ್ದೀನಿ ವಾಂಗಿಬಾತ್ ಪೌಡರು ಸೇಮ್. ಅದನ್ನೇ ಇವತ್ತು ನಾನು ಸಿಂಪಲಾಗೆ ಒಂದಂದರೆ ಒಪ್ಪತ್ತಿಗೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಲಾರ್ಜ್ ಕ್ವಾಂಟಿಟಿದು ನಾನು ಆಲ್ರೆಡಿ ಪೌಡ್ರ್ ಮಾಡಿ ಅಮ್ಮ ಮಾಡಿದ್ದಾರೆ ಪೌಡ್ರು, ಅದು ಆಲ್ರೆಡಿ ನಮ್ಮ ಚಾನಲಲ್ಲಿ ಇದೆ. ಸೊ ಇವತ್ತು ನಾವು ಮಾಡ್ತಾ ಇರೋದು ಬರೀ ಇವತ್ತಿಗೆ ಮಾತ್ರ ಪೌಡರು ಎಷ್ಟು ಬೇಕಾಗುತ್ತೆ ಅಂತ. ಇದು ಒಂದು 6 ಜನಕ್ಕೆ ಆಗುವಷ್ಟು ಪಲ್ಯ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದಿದ್ನ ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಬಾಣಲೆ ಇಟ್ಕೊತೀನಿ, ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಉದ್ದಿನಬೇಳೆ ಹಾಕ್ಕೊತೀನಿ ಫಸ್ಟು. ಇದೊಂದು ಅರ್ಧ ಭಾಗ. ನಾವು ಮಾಮೂಲಿ ಎವ್ರಿ ಟೈಮು ನಾನು ಹೇಳ್ತೀನಿ, ಪುಡಿ ಮಾಡಬೇಕಾದ್ರೆ ಕಪ್ಪು ಮಾಡ್ಕೋಬೇಡಿ ಹುರಿಯೋ ಪದಾರ್ಥಗಳನ್ನ ಅಂತ. ಸೊ ಹೀಗೆ ಇದಕ್ಕೆ ಕಡಲೆಬೇಳೆನೂ ಹಾಕ್ತೀನಿ. ಎಲ್ಲನೂ ನಾವೇನೇನು ಇಟ್ಕೊಂಡಿದ್ದೀವಿ ಪೌಡರ್ ಮಾಡೋದಕ್ಕೆ ಅಂತ ಅದಿಷ್ಟನ್ನು ಹಾಕ್ಕೊಂಡು ನಾವು ಒಂದಾದ್ಮೇಲೆ ಒಂದು ಹುರ್ಕೋಬೇಕು. ಇದು ನಾವು ಹೇಗೆ ಅಂದರೆ ಗಟ್ಟಿ ಇರೋದನ್ನು ಫಸ್ಟ್ ಹಾಕ್ಕೋಬೇಕು, ಆಮೇಲೆ ಅದು ನೋಡ್ಕೊತ ನಾವು ಹಾಕ್ಕೊತಾ ಹೋಗಬೇಕು ಐಟಮ್ಸ್ಗಳನ್ನ. ಚೂರು ಹಾಕ್ತಿದ್ದಂಗೆ ಒಂದೊಂದು ಐಟಮ್ನ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನಾವು ಪೌಡರ್ಗೆ ಅಂತ ಇಟ್ಕೊಂಡ್ರು ಪ್ರತಿಯೊಂದು ಪದಾರ್ಥನೂ ಇದೇ ಥರ ಕೆಂಪಗೆ ಚೆನ್ನಾಗೇ ಹುರ್ಕೋಬೇಕು. ನೋಡಿ, ಇವಾಗ ಮಸಾಲಾನೂ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಏನೇನು ಬೇಕೋ ಅದು ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲನೂ ಕೂಡ ಹಾಕಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿಯೂ ಕೂಡ ಹಾಕ್ಕೊಂಡೆ. ಕೆಂಪಗೆ ಹುರ್ಕೊಳ್ಳಿ, ಯಾವುದೇ ಪದಾರ್ಥನೂ ಕಪ್ಪಗಾಗಬಾರ್ದು. ಕೊನೆಗೆ ಗಸಗಸೆ ಹಾಕ್ಕೊಳ್ಳಿ, ಮತ್ತು ಮೆಣಸು ಅಷ್ಟೇ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಮೆಣಸು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಖಾರ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಕರಿಬೇವು ನಾನು ಹೇಳಿದ್ನಲ್ಲ, ಅರ್ಧ ಈಗ ಹಾಕ್ತೀನಿ, ಇನ್ನರ್ಧ ಒಗ್ಗರಣೆಗೆ ಹಾಕ್ತೀನಿ. ಅರಿಶಿನೂ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಮತ್ತು ಈಗ ಅದ್ರ ಜೊತೆಗೇ ಒಣಕೊಬ್ಬರಿನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡಿ ಆರೋದಕ್ಕೆ ಒಂದು ಕಡೆ ಒಂದು ತಟ್ಟೆಗೆ ಬಗ್ಸಿಟ್ಕೊಂಡ್ಬಿಡೋಣ. ಒಣಕೊಬ್ಬರಿನೂ ಅಷ್ಟೇ ಚೆನ್ನಾಗಿ ಆಗಿರಬೇಕು. ಇಲ್ಲ ಅಂತಂದರೆ ನೀವು ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ ಯಾವುದನ್ನು. ಅಂದರೆ ಇವಾಗ ಒಂಚೂರು ಪಲ್ಯ ಮಿಕ್ಕೋಯ್ತು ಅಂದರೆ ಎತ್ತಿಟ್ಕೋಬೇಕು ಅಂದರೆ ನೀವು ಇದನ್ನೆಲ್ಲ ಚೆನ್ನಾಗೇ ಹಾಕ್ಕೊಂಡಿರಬೇಕು, ಚೆನ್ನಾಗೇ ಹುರಿದಿರಬೇಕು. ಅದನ್ನು ಹಾಗೆ ನಾನು ಇಡಕ್ಕೆ ಹೋಗ್ತೀನಿ ಅಂತಂದರೆ ಅದು ಹಾಳಾಗೋಗುತ್ತೆ. ಈಗ ನೋಡಿ, ಟೇಬಲ್ ಸ್ಪೂನ್ ನಾನು ಹೇಳಿದ್ನಲ್ಲ 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಒಂದಾದ್ಮೇಲೆ ಒಂದು ತರಕಾರಿನ ಫ್ರೈ ಮಾಡ್ಕೊತೀನಿ.
ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಎಣ್ಣೆ ಕಾದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ನಾರ್ಮಲ್ಲಾಗೆ ಒಗ್ಗರಣೆ ಮಾಡ್ಕೊಂಡ್ಬಿಡೋದು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಯಾಕೆ ಎಣ್ಣೆ ಇಷ್ಟೊಂದು ಹಾಕ್ತೀರಾ ಅಂತ ಕೇಳ್ಬೋದು. ಬಟ್ ನಾವಿಲ್ಲಿ ನೀರೆಲ್ಲ ಏನೂ ಸೇರಿಸೋದಿಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಎಣ್ಣೆ. ಮತ್ತು ಇದು ಅನ್ನ ಕಲಿಸ್ಕೋಬೇಕಾದ್ರೆ ಬೇರೆ ಏನು ಅದಕ್ಕೆ ಸೇರಿಸ್ಕೊಳ್ಳೋ ನೆಸರಿ ಇಲ್ಲ. ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋದಾಗಲಿ ಅಥವಾ ಇನ್ನೊಂಚೂರು ಎಣ್ಣೆ ಕಲಿಸ್ಕೊಳ್ಳೋದಾಗಲಿ ಇಲ್ಲ. ನಾವು ಎಣ್ಣೆ ಕಮ್ಮಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಟ್ಲಲ್ಲಿ ಹಿಡಿಯತ್ತೆ, ತಿನ್ನೋದಕ್ಕೆ ಆಗಲ್ಲ. ನೋಡಿ ಇವಾಗ ಇಂಗು ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಪೌಡ್ರ್ ಮಾಡೋದಕ್ಕೆ ನಾವು ಆವಾಗಲೇ ಹುರ್ಕೊಂಡ್ವಲ್ಲ, ಅವಾಗೂ ಬೇಕಾದರೆ ಹಿಂಗೆ ಹಾಕೋಬೋದು. ನಾನು ಬರೀ ಒಗ್ಗರಣೆಗೆ ಮಾತ್ರ ಹಾಕಿದ್ದೀನಿ ಇಂಗು. ಈಗ ಫಸ್ಟು ನೋಡಿ ಗಟ್ಟಿ ಇರೋವಂಥ ತರಕಾರಿಗಳನ್ನ ಫಸ್ಟು ಬೇಯಿಸ್ಕೊಳ್ಳೋಣ. ಎತ್ಕೋತಾನೆ ನಾವು ಟೊಮೆಟೊನೋ ಅಥವಾ ಮೆಂತ್ಯದ ಸೊಪ್ಪು ಈ ಥರದ್ದು ಹಾಕಬಾರ್ದು. ಫಸ್ಟು ನಾವು ಗಟ್ಟಿ ಇರೋವಂಥದ್ದನ್ನು ಹಾಕೋಬೇಕು. ಈಗ ನಾನು ಗೋರಿಕಾಯಿ ಹಾಕ್ಕೊಂಡಿದ್ದೀನಿ. ಗೋರಿಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ನಾವು ಮೊದಲೇ ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕು. ಗಟ್ಟಿ ಇರುತ್ತೆ ಅಂತ ಇದನ್ನ ಓವನ್ನಲ್ಲೋ ಅಥವಾ ಕುಕ್ಕರಲ್ಲೋ ಬೇಯಿಸೋದು ಚೆನ್ನಾಗಿರಲ್ಲ, ಮಾಡಬೇಡಿ ಆ ಥರ. ಈಗ ಬದನೆಕಾಯಿ ಹಾಕ್ಕೊತೀನಿ, ಅದರ ಜೊತೆ ದಪ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇದೆಲ್ಲ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಅಂದರೆ ಒಂದು 10 ನಿಮಿಷ ಹಿಡಿಸುತ್ತೆ ಬೇಯೋದಕ್ಕೆ. ಎಣ್ಣೆನಲ್ಲೇ ಬೇಯಬೇಕು. ನೀವು ಇದಕ್ಕೆ ನೀರು ಚುಮ್ಕಿಸ್ಬಿಟ್ಟು ಮುಚ್ಚೋದಾಗಲಿ ಮಾಡಬೇಡಿ. ಸ್ವಲ್ಪ ಹೊತ್ತು ಹಿಂಗೆ ಮುಚ್ಚಿಟ್ಬಿಡಿ ಸಾಕು. ಒಂದು 10 ನಿಮಿಷ ಬಿಟ್ಟು ತೆಗೆದು ನೋಡಿ ಆಗಿರುತ್ತೆ. ಅಷ್ಟರಲ್ಲಿ ನಾವೇನು ಹುರಿದಿಟ್ಕೊಂಡಿದ್ದೀವಿ ಅದು ಆರಿರುತ್ತೆ. ಅದನ್ನು ಪುಡಿ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಒಂದು 3/4 ಭಾಗ ಬೆಂದಿದೆ, ಪೂರ್ತಿ ಬೆಂದಿಲ್ಲ, ಸ್ವಲ್ಪ ಒಂದು 3/4 ಭಾಗ ಬೆಂದಿದೆ ಇದು. ಹೀಗೆ ಓಪನ್ನಾಗೆ ಸ್ವಲ್ಪ ಹೊತ್ತು ಅದನ್ನ ಫ್ರೈ ಮಾಡ್ಕೊಳ್ಳಿ. ಆಗಾಗ ಇವನ್ ನಾವು ಮುಚ್ಚಿಟ್ಟಿದ್ರು ಕೂಡ ಅಷ್ಟೇ ಅವಾಗವಾಗ ತೆಗೆದು ಈ ಥರ ಫ್ರೈ ಮಾಡ್ತಾ ಇರಬೇಕು. ನಾನು ಬಿಗಿನರ್ಸ್ಗೆ ಹೇಳ್ತಾ ಇರೋದು ಇದು. ಯಾಕೆ ಅಂತಂದರೆ ಮುಚ್ಚಿಟ್ಬಿಟ್ರೆ ಕೆಳಗಡೆ ಹೊತ್ಕೊಂಬರ್ಬೋದು. ಸೊ ಹಾಗಾಗಿ ಅವಾಗವಾಗ ತೆಗೆದು ನೋಡ್ತಾ ಇರಿ. ನೋಡಿ ಇವಾಗ ಅವರೆಕಾಳು ಕೂಡ ನಾನು ಹಾಕ್ಕೊಂಡೆ. ಇದಕ್ಕೆ ಅವರೆಕಾಳು ಹಾಕಿರ್ಬೋದು, ಇಲ್ಲ ತೊಗರಿ ಕಾಳು, ಇಲ್ಲ ಬಟಾಣಿ, ಈ ಥರದ್ದೆಲ್ಲ ತರಕಾರಿಗಳು ಅದಕ್ಕೆ ಮ್ಯಾಚ್ ಆಗುತ್ತೆ. ಕಾಳುಗಳು ಕೂಡ ಮ್ಯಾಚ್ ಆಗುತ್ತೆ. ಈಗ ಇದಕ್ಕೆ ಉಪ್ಪು ಹಾಕೋಣ. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿ ತರಕಾರಿಗೂ ನಾವು ಉಪ್ಪು ಹಿಡಿಯುತ್ತೆ. ಆಮೇಲೆ ನೋಡ್ಕೊಂಡು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ತಿರ್ಗಾ ಮೇಲೆ ಹಾಕ್ಕೊಂಡು ಕಲಿಸ್ಕೋಬೋದು. ಆದರೆ ಇವಾಗ ನೋಡಿ ಈ ದಪ್ಪ ಮೆಣಸಿನ್ಕಾಯಿ ಏನು ಹಾಕಿದ್ದೀವಿ ಅದು ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಗ್ರೀನ್ ಅದೇನು ಕಾಣಿಸ್ತೆ ಅದು ಕಮ್ಮಿ ಆಗುತ್ತೆ. ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನೂ ಅಷ್ಟೇ ಸ್ವಲ್ಪ ಒಂದು 3/4 ಭಾಗ ಬೆಂದು ಬಿಡಲಿ. ಈಗ ಮೆಂತ್ಯದ ಸೊಪ್ಪು ಹಾಕ್ಕೊಳ್ಳೋಣ. ಮೆಂತ್ಯದ ಸೊಪ್ಪು ನಾನಿಲ್ಲೊಂದು 1/2 ಕಟ್ಟಷ್ಟು ತೊಗೊಂಡಿದ್ದೀನಿ. ಬರೀ ಸೊಪ್ಪು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಅದರ ದಂಟು ಕಟ್ ಮಾಡಿಲ್ಲ ನಾನು. ಇದಕ್ಕೆ ಬರೀ ಸೊಪ್ಪು ಹಾಕಿದ್ರೆ ಸಾಕು. ಈ ಟೈಮಲ್ಲಿ ಬೇಕಿದ್ರೆ ನೀವು ಈರುಳ್ಳಿನೋ ಏನು ಬೇಕಾದರೂ ಹಾಕೋಬೋದು. ನಾನು ಹಾಕಿಲ್ಲ, ನೀವು ಬೇಕಾದರೆ ಹಾಕೋಬೋದು ಈ ಥರ ಫ್ರೈ ಮಾಡ್ತಾ ಇದ್ದಾಗ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಈಗ ಇದು ಬೆಂದಿದ್ದು ಆದಮೇಲೆ ನೀವು ಹುಣಸೆ ಹಣ್ಣು ಹಾಕೋಬೇಕು. ಮತ್ತೀಗ ಬೆಲ್ಲನೂ ಹಾಕ್ಬಿಡಿ. 1-2 ಸತಿ ಹುಣಸೆಹಣ್ಣು ಹಾಕಿ ರಸ ಹಾಕಿ ಅದನ್ನು ಕಲ್ಕ್ಬಿಟ್ಟಾಗಿ ಅದ್ರ ಜೊತೆಗೇ ನೀವು ಬೆಲ್ಲದ ಪುಡಿನೂ ಹಾಕ್ಕೊಂಡ್ಬಿಡಿ. ಇದಕ್ಕೆ ಮೇಲ್ಗಡೆ ಬೇಕಾದ್ರೆ ನೀವು ಕಾಯಿ ತುರಿ ಅಂದರೆ ಫ್ರೆಶ್ ಕಾಯಿ ತುರಿನ ಉದುರಿಸ್ಕೋಬೋದು. ಬಟ್ ನಾನು ಪುಡಿಗೆ ಒಣಕ ಕೊಬ್ಬರಿ ಹಾಕಿರೋದ್ರಿಂದ ನಾನು ಮೇಲೇನು ಹಾಕೊಳ್ಳೋದಿಲ್ಲ ಹಸಿಕಾಯಿ. ಸೊ ಈಗ ನೋಡಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಬಿಟ್ಟೆ. ಇದು 1 ದಿನಕ್ಕೆ ಆಗುವಷ್ಟೇ ಪುಡಿ ಇರೋದು ಇದರಲ್ಲಿ. ಇದನ್ನೇ ನೀವು ಲಾರ್ಜ್ ಕ್ವಾಂಟಿಟಿ ಮಾಡ್ಬೋದು. ಲಾರ್ಜ್ ಕ್ವಾಂಟಿಟಿ ಮಾಡಿರೋದು ಆಲ್ರೆಡಿ ವಿಡಿಯೋ ಇದೆ ಅದರಲ್ಲಿ. ನೋಡಿ ಪಲ್ಯ ಫುಲ್ಲು ಇವಾಗ ರೆಡಿಯಾಗಿದೆ. ಇದು ಉಪ್ಪು ಖಾರನೂ ಸ್ವಲ್ಪ ಹಿಡಿಬೇಕು. ಸೊ ಸ್ವಲ್ಪ ಹೊತ್ತು ಹೀಗೆ ಅದನ್ನು ಕಲ್ಕಿ ಅದನ್ನು ಚೆನ್ನಾಗೆ ಸ್ವಲ್ಪ ಬೇಯಿಸ್ಕೋಬೇಕು. ಈಗ ಎಷ್ಟು ಬೇಕೋ ಅಷ್ಟು ಪಲ್ಯನ ಸ್ವಲ್ಪ ಎತ್ತಿಟ್ಕೊಂಡ್ಬಿಡಿ. ನೋಡ್ಕೊತ ಅನ್ನ ಕಲಿಸ್ಕೋಬೇಕು. ನಾವೇನು ಮಾಡ್ಬೋದು ಅಂದರೆ ಈ ಥರ ಪಲ್ಯ ಮಾಡಿಬಿಟ್ಟು ಅಕ್ಕಿನೂ ಹಾಕಿಟ್ಬಿಟ್ಟು ಬೇಯಿಸಿ ಒಟ್ಟಿಗೆ ಮಾಡ್ಬೋದು. ಅದಕ್ಕಿಂತ ಈ ಥರ ಮಾಡಿಕೊಂಡ್ರೆ ನಮಗೆ ಕ್ವಾಂಟಿಟಿ ನೋಡ್ಕೊಂಡು ಅನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಅನ್ನ ಉದುರಾಗಿರಬೇಕು. ಅನ್ನ ಉದುರಾಗಿದ್ದು ಸ್ವಲ್ಪ ಒಂಚೂರು ಮಟ್ಟಿಗೆ ಆರಿಸ್ಬಿಟ್ಟು ಕಲಸಿ. ಒಂದಕ್ಕೊಂದು ಬೆರ್ತ್ಕೋಬಾರ್ದು. ಅನ್ನ ನಾವು ಕಲಿಸ್ತಾ ಇರುವಾಗ ಮೆತ್ಕೊಂಬಿಡ್ಬಾರ್ದು ಒಂದಕ್ಕೊಂದಕ್ಕೆ.
ಅಂದರೆ ಉದುರುದ್ರಾಗಿರಬೇಕು. ಚಿತ್ರಾನ್ನ ಆಗಲಿ, ಅನ್ನ ಕಲಸಿದ್ದಾಗಲಿ, ಇದೆಲ್ಲನೂ ನಮಗೆ ಉದುರುದ್ರಾಗಿದ್ರೇ ಚೆನ್ನಾಗಿರೋದು ಅನ್ನ ತಿನ್ನೋದಕ್ಕೆ. ಇಷ್ಟೇ. ಇದಕ್ಕೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಕಲಿಸ್ಕೊತೀನಿ ಅಂದರೆ ಸ್ಟ್ರಾಂಗಾಗಿ ಕಲಿಸ್ಕೋಬೋದು. ನಮ್ಮನೇಲಿ ಖಾರ ತುಂಬ ತಿನ್ನಲ್ಲ, ಹಾಗಾಗಿ ನಾನು ಇಷ್ಟೇ ಸ್ಟ್ರಾಂಗೇ ಕಲಿಸೋದು. ನೋಡಿ, ಇಷ್ಟ ಆಯಿತು ಅಂದ್ಕೊತೀನಿ ರೆಸಿಪಿ. ಡಿಟೋ ಇದು ಬದನೆಕಾಯಿ ಪಲ್ಯ ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡೋದು, ಆದರೆ ಇದಕ್ಕೆ ತರಕಾರಿಗಳು ಹಾಕ್ತೀವಿ. ಇವತ್ತೇನು ತರಕಾರಿಗಳು ಹಾಕಿದ್ದೀನಿ ಅದು ಸೂಪರ್ ಕಾಂಬಿನೇಷನ್, ಅದು ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ಇದಕ್ಕೆ ಆಲೂಗಡ್ಡೆ ಕೂಡ ನೀವು ಬೆರೆಸ್ಕೊಂಡು ಹಾಕ್ಕೋಬೋದು. ಬದನೆಕಾಯಿ ಹಾಕಿದ್ವಲ್ಲ ಆವಾಗ ಆಲೂಗಡ್ಡೆ ಕೂಡ ಒಂದನ್ನು ಕಟ್ ಮಾಡಿ ಹಾಕ್ಕೋಬೋದು. ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಿಷ್ಟ ಆಯಿತು ಅಂದ್ಕೊತೀನಿ ಕಲ್ಸ್ದನ್ನು. ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಡಬ್ಬಿಗೆ ನಾಳೆಗೆ ರೆಡಿ ಆಗುತ್ತೆ, ಬೇಗ ಮಾಡ್ಕೊಂಡ್ಬಿಡಿ. ಇವತ್ತು ಹೆಂಗಿತ್ತು ಟೇಸ್ಟು ಅಂತ ನನಗೆ ಹೇಳಿ. ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು.